ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಹೇಗಿದ್ದೀರಾ? ಆಲ್ರೆಡಿ ಲಡ್ಡುಗೆ 6 months ಕಂಪ್ಲೀಟ್ ಆಗುತ್ತೆ. ಅಂದರೆ 9:54 ಬಂದರೆ ಅವನು ಹುಟ್ಟಿ 6 ತಿಂಗಳಾಗತ್ತೆ. ಅಲ್ಲ ಲಡ್ಡು, ಅಲ್ಲ ಬುಡ್ಡಣಿ, ಬುಡ್ಡು ಲಡ್ಡು ಬುಡ್ಡು ಇಲ್ಲೋಡಿಲ್ಲೇ. ಅದಕ್ಕೆ ಇವತ್ತು ಚಿಕ್ಕದಾಗಿ ಒಂದು ಪುಟಾಣಿ ಕೇಕ್ ತರಿಸಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಕೇಕ್ ತಂದಿರೋ ವೀಡಿಯೋಸು ಎಲ್ಲ ಆವಾಗಲೇ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಅದನ್ನೇ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ. ಹೇಗಿದೆ ಅಂತ ನೋಡ್ಕೊಂಬನ್ನಿ. ಈಗ ತಾನೇ ಬೆಂಟೋ ಕೇಕ್ ಆರ್ಡ್ರ್ ಮಾಡಿದ್ವಿ, ಬಂತು. ಹೇಗೆ ಬಂದಿದೆ, ನಾವು ಫಸ್ಟ್ ಟೈಮ್ ತರಿಸಿರೋದು ಬೆಂಟೋ ಕೇಕು. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಇದು ಓಪನ್ ಮಾಡೋದು ಫಸ್ಟ್ ಟೈಮ್ ತರಿಸ್ತಾ ಇರೋದು ನಾವು. ಒಂದೆರಡು ಮ್ಯಾಜಿಕ್ ಕ್ಯಾಂಡಲ್ಸ್ ಅನ್ನು ಕೊಟ್ಟವ್ರೆ, ಈ ಥರ ಕೊಟ್ಟವ್ರೆ. ಇದು ಆರಿಸಿದ್ರು ಆರಲ್ಲ, ಈ ಕ್ಯಾಂಡಲ್ಸು ಆರಿಸಿದ್ರು ಆರಲ್ಲ, ಮತ್ತೆ ಅಂಟ್ಕೊಳ್ಳುತ್ತೆ. ನಾನು ಫಸ್ಟ್ ಟೈಮ್ ತರಿಸಿರೋದು ಈ ಥರ ಬೆಂಟೋ ಕೇಕ್ ಅನ್ನೋದು. ಓಪನ್ ಮಾಡಲಾ? ಹ್ಯಾಪಿ 6 months. ಚೆನ್ನಾಯ್ತಲ್ಲ? ಸಕ್ಕತ್ತಾಗಿದೆ. ನಾನು ಇದನ್ನ ಹೇಳ್ಕೊಳ್ಳಿ ಚಾಕ್ಲೇಟ್ಸ್ ಟ್ರಫಲ್ಸ್ ಅಂದ್ರೆ ಅದೇ ಎವ್ರಿ ಮಂತದ್ದು ಇವಾಗೆ ತರಿಸ್ಬಿಟ್ಟು ನಾಳೆ ಪೊಟ್ಟ ಜೊತೆಗೆ ಅಂಟಿಸ್ಬಿಡ್ಬೇಕು ಅಲ್ವಾ? ಎಲ್ಲ ಏನ್ ಕ್ಯೂಟ್ ಆಗೈತೆ ನೋಡಿ ಪುಟಾಣಿದು. ಆಮೇಲೆ ಇದೆ ಚೆನ್ನಾಗೈತಲ್ಲ? ಸಕ್ಕದಾಗಿ ಬಂದಿದೆ ಪುಟಾಣಿದು. ಇದೊಂದು ಕೇಕು, ಸರ್ಪ್ರೈಸ್ ಕೇಕ್ ಇನ್ನೊಂದಿದೆ. ಇದು ಲಡ್ಡು ಹುಟ್ಟದಾಗಿಂದ ಫಸ್ಟ್ ಟೈಮ್ ತಂದಿರೋಂತ ಕೇಕ್. ಅವನಿಗೆ ಅಂತ ತಂದಿರೋ ಫಸ್ಟ್ ಕೇಕ್ ಇದೆ. ಅದು ಬೇರೆ, ಮನೆಗೆ ಬರೋ ದಿನನೇ ಅವನಿಗೆ ಅಂತ ಸಪರೇಟ್ ಆಗಿ ತಂದಿರೋದು ಇದೆ ಫಸ್ಟ್ ಕೇಕ್. ಚೆನ್ನಾಯ್ತಲ್ಲ? ಹ್ಯಾಪಿ 6 months ಅಂತ. ಚೆನ್ನಾಗಿದೆ. ನಾನು ಬರೀ 6 months ಅಂತ ಅನ್ಕೊಂಡೆ, ಬಟ್ ಆಮೇಲೆ ನಾನೇ ಹ್ಯಾಪಿ ಅಂತ ಸೇರಿಸಿದ್ದೆ. ಚೆನ್ನಾಯ್ತಲ್ಲ ಬರ್ಸಿರೋದು? ಹ್ಯಾಪಿ 6 months. ಕೇಕ್ ತರಿಸಿದ್ದಾಯಿತು, ಇನ್ನೇನಿದ್ರು ಸೆಲೆಬ್ರೇಷನ್ ಮಾಡಬೇಕು. ಸೊ ಫಸ್ಟು ಲಡ್ಡುನ ರೆಡಿ ಮಾಡಿಬಿಡೋಣ. ರೆಡಿ ಮಾಡಾದ್ಮೇಲೆ ಒಂದೆರಡು ಫೋಟೋಸ್ ಹಿಡಿದ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಕೇಕ್ ಕಟ್ಟಿಂಗ್. ಲಡ್ಡುನಂತೂ ರೆಡಿ ಮಾಡಾದ್ಮೇಲೆ ಈ ಥರ ಒಂದೆರಡು ಫೋಟೋಸ್ ತೆಗಿಯೋಣ ಅಂತ ಎಷ್ಟು ಸರ್ಕಸ್ ಪಟ್ಟಿದ್ದೀನಿ ಅಂದರೆ ಅವನು ಒಂದು ಕಡೆ ನೋಡೋದೇ ಇಲ್ಲ, ಆ ಕಡೆ ಈ ಕಡೆನೇ ನೋಡ್ತಾ ಇರ್ತಾನೆ. ಹಂಗೂ ಹಿಂಗೂ ಮಾಡಿ ಒಂದು 4 ವೀಡಿಯೋ ಮಾಡಿದೆ, ಅದು ಕೂಡ ಸರಿಯಾಗಿ ಬಂದಿಲ್ಲ. 1-2 ವೀಡಿಯೋ ಮಾತ್ರ ಸ್ವಲ್ಪ ಓಕೆ, ಬಟ್ ನಗೋದೇ ಇಲ್ಲ ಅವನು. ಫೋನ್ ಎತ್ಕೊಂತು ಅಂದರೆ ನಗಲ್ಲ. ಅದೇ ವಿತೌಟ್ ಫೋನು ನಮ್ಮ ಪಾಡನ್ನು ನಾವು ನಗಿಸಿದ್ರೆ ಎಷ್ಟು ಚೆನ್ನಾಗಿ ನಗಿತಾನೆ ಗೊತ್ತಾ? ಅಷ್ಟು ಚೆನ್ನಾಗಿ ನಗಿತಾನೆ. ಈಗ ನಗಿತಾನೇ ಇಲ್ಲ. ನಾನಂತೂ ನಗ್ಸೋಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ, ಆದರೂ ನಗ್ದಿಲ್ಲ. ಹಾಗೆ 1-2 ವೀಡಿಯೋಸ್ ಅಂತೂ ಮಾಡಿಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಲಡ್ಡುನ ರೆಡಿ ಮಾಡಿದ್ದಾಯಿತು. ಇವಾಗ ಒಂದು 4-5 ಫೋಟೋಸ್ ಹಿಡಿಯೋಣ ಅಂದರೆ ಇವನು ಸುಮ್ಮನೆ ಇರ್ತಾ ಇಲ್ಲ. ಇದೈತಲ್ಲ, ಇದು ಹೆಂಗೆ ಆಡತಾನೆ ಗೊತ್ತಾ? ಫೋಟೋ ಹಿಡಿಯೋಕ್ಕೆ ಬಿಡಲ್ಲ ಅಂತಾನೆ. ಲಡ್ಡು ಬುಡ್ಡು ಬಂಗಾರಿ ಇಲ್ಲಿ ಮುದ್ದು, ಪುಟಾಣಿ ಇಲ್ಲೋಡೋ, ಫೋಟೋ ಹಿಡಿಯೋಣ ಮುದ್ದು. ಒಂದೆರಡು ಫೋಟೋಸ್ ಹಿಡಿಯೋಣ ಅಂದರೆ ಬಿಡ್ತಾ ಇಲ್ಲ. ಅವ್ನಿಗೆ ಇವಾಗ ಏನಿದ್ರು ಬೋರ್ಲ್ ಹಾಕ್ಕೋಬೇಕು, ಆಮೇಲೆ ಕೈಗೆ ಏನು ಸಿಗುತ್ತೋ ಅದೆಲ್ಲ ಎತ್ಕೋಬೇಕು, ಎತ್ತಿ ಬಾಯಿಗೆ ಹಾಕ್ಕೋಬೇಕು, ಇಷ್ಟೇ. ಆಡಲಿ ಅವನು. ಎತ್ಕೋ ಅಮ್ಮಮ್ಮ ಇದೇ ಒಂದು ಆಟ. ಏನಾದರೂ ಕೈಗೆ ಸಿಗಲಿ ಎಲ್ಲ ಎತ್ತಿ ಬಾಯಿಗೆ ಇಟ್ಕೋಬೇಕು. ಈ ಕಡೆ ತಿರ್ಕೊಂಬುದ್ದು ಎಲ್ಲೋಡು. ಲಡ್ಡು ಪುಟಾಣಿ, ಲಡ್ಡು ಬಂಗಾರಿ, ಲಡ್ಡು ಮುದ್ದು. ಹಾಯ್ ಬಂಗಾಳಿ, ಹಾಯ್ ಪುಟಾಣಿ, ಹಾಯ್ ಮುದ್ದು. ಮಾಡಲಿ, ಇದೇ ಕೆಲಸ ಒಂದು. ನಾನು ಅಷ್ಟರಲ್ಲಿ ರೆಡಿ ಆಗಿಬಿಡೋಣ. ಕೇಕ್ ಎಲ್ಲ ನೋಡಿದ್ರೆ ಆಮೇಲೆ ಇವನಿಗೊಂದು ಪುಟಾಣಿದಾಗಿ ಒಂದು ಫೋಟೋ ಏನಾದರೂ ಹಾಕ್ಬಿಟ್ಟು ಫೋಟೋ ಹಿಡಿಯೋಣ ಅಂತ ಮಾಡಿದೆ. ಅಪ್ಪ ರಾಮ ನಗದೇ ಇಲ್ಲ ಅಂತ. ನೀವನಂತೂ ಸಿಂಡ್ರಪ್ಪ ಅಂದರೆ ಸಿಂಡ್ರಪ್ಪ. ಅವನು ನಗದೇ ಇಲ್ಲ, ಸ್ವಲ್ಪನೂ ನಗಲ್ಲ. ನಗಿದ್ರೆ ದೃಷ್ಟಿ ಆಗ್ಬಿಡ್ಬೇಕು, ವರ್ಷಕ್ಕೆಲ್ಲ ದೃಷ್ಟಿ ಆಗ್ಬಿಡ್ಬೇಕು, ಅಷ್ಟು ನಗಿತಾನೆ. ಇಲ್ಲಾಂದರೆ ನಗದೇ ಇಲ್ಲ. ಅಲ್ಲ ಪುಟಾಣಿ? ನಗದೇ ಇಲ್ಲ ಇವನು. ಹಿಂಗೆ ಗುರಾಯಿಸ್ತಾನೆ, ಬರೀ ಗುರಾಯಿಸೋದೆ. ಅದಕ್ಕೆ ಇವಾಗ
ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಎಲ್ಲಿ ಈ ಥರ ಏನಾದರೂ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದರೆ ಮಾತ್ರನೇ. ನೋಡ್ದಾ ಹೆಂಗಾಡ್ತಾನೆ. ಎಲ್ಲಿ ಈ ಥರ ಏನಾದ್ರು ಎದ್ದು ರೆಡಿ ಏನಾರು ಆಗಿದ್ರೆ ಮಾತ್ರ ನಿನ್ನೆ ಹೊರಗಡೆ ಎಲ್ಲಾದರೂ ಹೋಗೋದಿಲ್ಲ. ಅಂದರೆ ಎಲ್ಲೂ ಹೋಗೋದಿಲ್ಲ, ಏನೂ ಇಲ್ಲ. ಯಾವಾಗ ನೋಡಿದ್ರು ಮನೇಲೇ ಇರೋದು 24 ಗಂಟೆ. ಆ ನೈಟ್ ಯಾಕೆ ಹೋಗ್ಬಿಟ್ರಂತೂ ಎಲ್ಲೂ ಹೋಗಲ್ಲ. ಅಲ್ಲ ಪುಟ್ಟಣ್ಣಿ, ಅವನಿಗೆ ಫೋನ್ ಕಂಡ್ರೆ ಆಗಲ್ಲ. ಅವನಿಗೆ ಫೋನ್ ಹಿಡ್ಕೊತ ಅಂದರೆ ಎಷ್ಟು ಆ್ಯಕ್ಟಿವ್ ಆಗಿರೋನು ಹಿಂಗಾಗ್ಬಿಡ್ತಾನೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಆನಂದನ ಬರೋಕ್ಕೆ ಹೇಳಿದ್ದೀನಿ. ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಥರ, ಅಂದರೆ ಹಾಫು ಅಂತೆಲ್ಲ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದೆ. ಬಟ್ ಸಮ್ ರೀಸನ್ಸ್ ಗೊತ್ತಾಗುತ್ತೆ ಅನಿಸುತ್ತೆ. ಬಾಳಂತೀವ ಮನೇಲಿರೋದು, ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಸೊ ಅದರಿಂದ ಇರೋದ್ರಲ್ಲೇ ಮಾಡೋಣ ಅಂತೇಳಿ ಪುಟಾಣಿ ಬೆಂಟೋ ಕೇಕ್ ತರಿಸಿದ್ದೀವಿ. ನೋಡಿದ್ರಲ್ವ ಹೇಗಿತ್ತು ಬೆಂಟೋ ಕೇಕ್, ಚೆನ್ನಾಗಿತ್ತಾ? ಸೊ ಇವಾಗ ಕೇಕ್ ಕಟ್ ಮಾಡಿಸಿ, ಆನಂದ ಏನೋ ಸರ್ಪ್ರೈಸಾಗಿ ತೊಗೊಬರ್ತೀನಿ ಅಂತ ಅಂದ. ಇಲ್ಲ ನಾನು ತರಿಸಿದ್ದೀನಿ ಅಂತ ಹೇಳಿದ್ದೀನಿ. ಬಟ್ ಏನಂತ ಗೊತ್ತಿಲ್ಲ, ನಾನು ಏನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ, ಕಾಸಿರುತ್ತೋ ಇಲ್ವೋ ಅವನ ಹತ್ರನೂ ಅಂತ. ತಂದರೆ ಅದನ್ನು ಕಟ್ ಮಾಡಿಸೋದು, ಇಲ್ಲ ಅಂದರೆ ಪರವಾಗಿಲ್ಲ. ಬಟ್ ಸರ್ಪ್ರೈಸ್ ಅಂತ ಹೇಳಿದಾನೆ. ನನ್ನ ಪ್ರಕಾರ ಒಂದು ಸರ್ಪ್ರೈಸ್ ಅಂದರೆ ಕೇಕ್ ಬಿಟ್ಟರೆ ಇನ್ನೇನು ತರಲ್ಲ. ಅಟ್ಲೀಸ್ಟ್ ಯಾವ್ದಾರು ತರ್ತಾನಲ್ಲ, ತಂದರೆ ಓಕೆ, ತಂದಿಲ್ಲ ಅಂದರೆ ಏನು ಬೇಜಾರೇನಿಲ್ಲ. ಇನ್ನೊಂದ್ಸಲ ಯಾವಾಗಾದರೂ ಎಲ್ಲಾದರೂ ಔಟ್ಸೈಡ್ ಕರ್ಕೊಂಡು ಹೋದ್ರೆ ಆಯಿತು. ಏನು ಅಯ್ಯೋ ಇವನ ಹತ್ರ ಅಂತೂ ತುಂಬ ಆಗಲ್ಲಪ್ಪ. ಬುಟ್ಟಣಿ ಇದು ಎಷ್ಟು ಬೇಗ 6 ತಿಂಗಳು ನೆನೆಸ್ಕೊಂಡ್ರೆ ಇನ್ನೂ ನೆನ್ನೆ ಮೊನ್ನೆ ತಾನೇ ನಾನು ಪ್ರೆಗ್ನೆಂಟ್ ಅಂತ ಅಳ್ತಾ ಇದ್ದಿದ್ದೆ ನೆನಪಿದೆ ನನಗೆ. 2 ಮಂತ್ಸ್ ಏನೋ 2.5 ಮಂತ್ಸ್ ಆದಾಗ ನನಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು. ಅದು ನೆನೆಸ್ಕೊಂಡು ಅಳ್ತಾ ಇದ್ದಿದ್ದು. ಅಯ್ಯಪ್ಪ ನೆನೆಸ್ಕೊಂಡ್ರೆ ಇವಾಗಲೂ ಎಷ್ಟು ಬೇಗ ಡೆಲಿವರಿ ಆಗಿ ಪಾಪುಗೆ 6 ತಿಂಗಳಾಗೋಯ್ತು. ನಂಬಕ್ಕೆ ಆಗಲ್ಲ ಹೋಗಪ್ಪ, ಎಷ್ಟು ಬೇಗ ದಿನ ಓಡ್ತಾ ಇದೆ. ನಾವು ಓಡ್ತಾ ಇದ್ದೀವೋ, ದಿನ ಓಡ್ತಾ ಇದೆಯೋ ಅಥವಾ ಏನು ಕತೆ ಅಂತ ಗೊತ್ತಿಲ್ಲ. ಬಟ್ ಆದರೆ ದಿನ ಮಾತ್ರ ಓಡ್ತಾನೇ ಇದೆ. ನಾವು ಅದ್ರ ಜೊತೆಗೆ ಓಡ್ತಾ ಇದ್ದೀವಿ. ಇವಾಗ ಇನ್ನೇನು ಯಾಕೋ ಒಂಥರ ಮನೇಲಿ ಇದು ಒಂಥರ ಆಗ್ಬಿಟ್ಟಿದೆ. ಎಲ್ಲಾದರೂ ಹೋಗಿ ಬರೋಣ ಅನ್ಸುತ್ತೆ. ಮೊನ್ನೆ ರೀಸೆಂಟಾಗಿ ತಾನೇ ಲಾಸ್ಟ್ ವೀಕು ಇದಕ್ಕೆ ಹೋಗಿ ಬಂದ್ವಿ, ರೆಸಾರ್ಟ್ಗೆ. ಆದರೂ ಮನಸ್ಸೆಲ್ಲ ಏನೋ ಒಂಥರ ಮೇನ್ ಏನು ಗೊತ್ತಾ, ಮನೇಲೇ ಇರ್ತೀವಲ್ಲ, ಅದಕ್ಕೆ ಹೊರಗಡೆ ಕೆಲಸಕ್ಕೆ ಅಂತ ಹೊರಟೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಏನಂದರೆ ತುಂಬ ಜನ ಮಗು ಇದೆಯಲ್ಲ ಅಂತೇಳಿ ವರ್ಕ್ ಕರೆಯೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಏನು ಮಾಡೋದು, ವರ್ಕ್ ಮಾಡಿಲ್ಲ ಅಂದರೆ ನಮಗೂ ಆಗಬೇಕಲ್ಲ. ಆದರೂ ಕೂಡ ತುಂಬ ಬರ್ತಾ ಇದ್ದಾವೆ ಅವಾಗವಾಗ, ಅಂದರೆ ನಿಯರ್ ಬೈ ಲೊಕೇಶನ್ಸ್ ಬರ್ತಾ ಇದ್ದಾವೆ. ಬರೋದನ್ನು ಯಾವುದೂ ಮಿಸ್ ಮಾಡ್ತಿಲ್ಲ. ನಾನಂತೂ ಎಲ್ಲದಕ್ಕೂ ಹೋಗ್ತಾನೇ ಇದ್ದೀನಿ. ಹೆಂಗೋ ಬೇಗ ಹಂಗೆ ಪಿಕಪ್ ಆಗಿ ಪಾಪುನು ಚೆನ್ನಾಗಿ ಬೆಳೆಸ್ಬೇಕು, ಇರೋ ಕಮಿಟ್ಮೆಂಟ್ಸ್ ಎಲ್ಲ ಮುಗಿಬೇಕು. ಎಲ್ಲ ಚೆನ್ನಾಗಾಗಿ ಇನ್ನು ಮಗುಗೆ ಗೊಂಬೆಗೆ ಸ್ಕೂಲ್ ಸ್ಟಾರ್ಟ್ ಆಯಿತು, ಅವಳ್ದು ಎಲ್ಲ ನೋಡಬೇಕು. ದಿನ ಓಡ್ತಾ ಇರುತ್ತೆ. ಓನೇ ಏನು ನಿಂದು? ಏನು ನಿಂದು? ಊ ಅಂತಾನೆ, ಏನು ಹೇಳಂಗಿಲ್ಲ ಅವನ ಹತ್ರ ನಾವು. ಹಂಗೆ ಕನ್ನಡಿ ನೋಡಿದ್ರೆ ಹೆಂಗಾಗುತ್ತೆ ಗೊತ್ತಾ? ಇಲ್ಲಿ ಉಯ್ 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 ಯಾರದು? ಲಡ್ಡುನಾ ಕನ್ನಡಿಲಿರೋದು? ಅಯ್ಯೋ ಅಯ್ಯೋ, ಅವನಿಗೆ ಫೋನ್ ಹಿಡಿದ್ರಾಗಲ್ಲ, ಅದಕ್ಕೆ ಗುಂಡಣ್ಣನಿಗೆ. ಅಯ್ಯೋ ಕುಚ್ಚು ಕುಚ್ಚು. ಏನು ಆಡ್ತಾನಲ್ಲ ಅಪ್ಪ. ಪ್ಯಾಂಟ್ ಹಾಕೋತಾ ಇಲ್ಲ, ಇನ್ನ ಪ್ಯಾಂಟ್ ಹಾಕಿದ್ರೆ ಅಳ್ತಾನೆ. ಪುಟ್ಟಣ್ಣಿ ಇಲ್ಲಿ ಬುಡ್ಡು, ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಅವನ ಬಟ್ಟೆ ನೋಡ್ತಾನೆ, ಎಲ್ಲೇನೇನಿದೆ ಎಲ್ಲ ನೋಡ್ತಾನೆ. ಯಾರ್ಯಾರಂತ ಗೊತ್ತಾಗ್ಬಿಟ್ಟಿದೆ. ಆನಂದ ಬಂದರೆ ಸಾಕು ಅಣ್ಣನ್ ಅಂತಾನೆ. ಗೊಂಬೆನಂತೂ ತುಂಬ ಚೆನ್ನಾಗಿ ಕರಿತಾನೆ. ಅಕ್ಕು ಅಂತಾನೆ. ನನ್ನ ಉಂಗಿ ಬಿಟ್ಟರೆ ಇನ್ನೇನು ಕರೆಯಲ್ಲ. ಬೇರೆ ಯಾರು ಎತ್ಕೊಂಡಿದ್ರೆ ಮಾತ್ರ ಅಮ್ಮ ಅಂತಾನೆ ಅಷ್ಟೇ. ಇನ್ಯಾರನ್ನೂ ಇನ್ನೇನು ಕರೆದಿಲ್ಲ. ಅಮ್ಮ ಒಂದೊಂದ್ಸಲಿ ಒಂದೊಂದು ಕಲರ್ ಕಾಣ್ತಾನೆ ಅವನು, ಬುಡ್ಡು ರಾಜ. ಅಯ್ಯೋ ಒಂದು ರೀಲ್ಸ್ ಮಾಡೋಣ, ರೀಲ್ಸ್ ಮಾಡ್ಬಿಡ್ತೀವಿ ಒಂದೇ ಒಂದು.
ಬಿಟ್ಟರೆ ನಾನಂತೂ ಇಡೀ ದಿನ ರೀಲ್ಸ್ ಮಾಡ್ಕೊಂಡಂಗೆ ಕೂತ್ಕೊಂಡ್ಬಿಡ್ತೀನಿ. ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಎಷ್ಟೊತ್ತಂದ್ರೂ ಲೇಟ್ ಆಗಿಬಿಡುತ್ತೆ ಹೊರಡೋದು. ಆಲ್ಮೋಸ್ಟ್ ಆನಂದ ಇವಾಗ ತಾನೇ ಬಂದು, ಅದಕ್ಕೆ ಇವಾಗ ಹೊರಟಿದ್ವಿ. ನಾನಂತೂ ಅದು ಯಾಕೆ ಇಷ್ಟೊಂದು ದೂರ್ತೀನೋ. ಆನಂದ ಅಂತೂ ಮುಂದೆ ಓಡ್ತಾ ಇರ್ತಾನೆ. ಹಂಗೆ ಓಡಿ ಬರೋ ಬದಲು ನಿಧಾನಕ್ಕೆ ಬಂದರೆ ನಾವು ಜೊತೆಲೇ ಬರ್ಬೋದಾ? ಬೇಗ ಬೇಗ ಓಡಿ ಓಡಿ ಹೊಟ್ಟೈತೆ. ನಡಿ ನಡೀರಿ ಒಳಗಡೆ ಹೋಗೋಣ. ಬಾಬಾ ಹತ್ರ ಹೋಗ್ತಾ ಇದ್ವಿ. ಕಪಡ ಪಾನು ಲಡ್ಡುಗೆ ನೀರು ಹಾಕಿದ ತಕ್ಷಣ ಹಿಂಗೆ ನೋಡ್ತವನೆ, ಮುಖ ನೋಡ್ತವನೆ ಲಡ್ಡು. ಮ್ಯಾಮ್ ಹೋಗೋಣ. ಇಲ್ಲಿ ಚಂಡಿಕೇಶ್ವರ ಅಂತಿರುತ್ತೆ. ಯಾವ್ಯಾವ ಮಕ್ಕಳು ಚೆಂಡು ಹಿಡಿತಾರೆ ಗೊತ್ತಾ, ಅವ್ರನ್ನ ತಲೆ ಬಗ್ಸಿ ಒಂದೆರಡು ಸಲ ಚಪ್ಪಾಳೆ ಹೊಡ್ಸಿದ್ರೆ ಸ್ವಲ್ಪ ಹಠ ಕಡಿಮೆ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಚಂಡಿಕೇಶ್ವರ. ಇದಂತೂ ಚೆಂಡು ಹಿಡಿಯುತ್ತೆ ಹಂಗೇನೆ. ಎಷ್ಟು ಗಲಾಟೆ ಮಾಡ್ತಾನೆ ನೋಡಿದ್ರಲ್ಲ. ಚಪ್ಪಾಳೆ ಹೊಡಿ ವೈಷ್ಣವ, ಅವಳನ್ನ ಬಗ್ಸೋ ಅನ್ನ. ಕುಂಕುಮ ಇಟ್ಕೊಳ್ಳೋಣ. ಗಲಾಟೆ ಮಾಡ್ತಾರಪ್ಪ ನಮ್ಮ ಮನೆ ಮಕ್ಕಳು. ದರ್ಶನ ಎಲ್ಲ ಮಾಡಾಯ್ತು. ಲಡ್ಡು ಬುದ್ದು ಇಲ್ಲಿ ಬುದ್ದು ಅಮ್ಮ. ನಮಸ್ಕಾರ ಮಾಡಿ. ಹೆಂಗಪ್ಪ ನಾವು ಬರೋ ಟೈಮ್ಗೆ ಮಹಾಮಂಗಳಾರತಿ ಎಲ್ಲ ಆಯ್ತಲ್ಲ, ಒಂಥರ ಚೆನ್ನಾಗಿತ್ತು. ಇವಾಗ ಮಹಾಮಂಗಳಾರತಿ ಎಲ್ಲ ತಗೊಂಡು ಹೊರಡಬೇಕು. ನಮಸ್ಕಾರ ಎಲ್ಲ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ. ಈಗ ತಾನೇ ಜಸ್ಟ್ ಮನೆಗೆ ಬಂದ್ವಿ. ಫುಲ್ಲು ಮೆಟ್ಲತ್ಕೊಂಡು ಬರೋಷ್ಟರಲ್ಲಿ ಫುಲ್ಲು ಸೆಕೆ ಎತ್ಕೊಂಡ್ಬಿಟ್ಟಿರುತ್ತೆ. ಎಲ್ಲರೂ ಕೂತಿದ್ದೀವಿ. ಒಂದು 5 ನಿಮಿಷ ಬಿಟ್ಟು ನೆಕ್ಸ್ಟು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಬೇಕು. ಬೇಗ ಆಗ್ಲಿ 6 ತಿಂಗಳು ಇಲ್ಲ. ಇವಳಿಗೆ ಪ್ರತಿ ತಿಂಗಳು ಕಟ್ ಮಾಡ್ತಿದ್ವಿ. ಇವಳಿಗೆ ಫಸ್ಟ್ 6 ತಿಂಗಳವರೆಗೂ
ಗೊಂಬೆ ಅಲ್ಲೇ ಹಿಡಿದು ಇಟ್ಟಿದ್ದೀನಿ ಕ್ಯಾಂಡ್ಲು ಅಪ್ಪಂದು ಹಿಡು ಅಲ್ಲೇ ಇಟ್ಟು ನಿನಗಾಗಲ್ಲೇನ ಸುಮ್ಮನೆ ಹಳದೇ ಕೇಳಿಸ್ತೆ ಕಣೋ. ಜರ್ಗ್ರಿ 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 ಜರ್ಗ್ರಿ. ನಾನು ಲಡ್ಡು ಅಂತ ಬರ್ಸಂತ ಹೇಳಿದೆ. ಹ್ಯಾಪಿ ಬರ್ಡೇ ಯುವನ್. ಲೈಟ್ ಬರಲ್ಲ ಸೈಡ್ ಬಂದು ಇದೆತ್ರಿ ಈಗ ಇದು ನಾನು ಲಡ್ಡುಗೆ ಅಂತ ತರಿಸಿರೋ ಕೇಕು. ಅದ್ರ ಹೆಸರೇನು? ಬೆಂಟೋ ಕೇಕ್. ಹ್ಯಾಪಿ 6 months. ಚೆನ್ನಾಯ್ತಲ್ಲ? ಬೆಂಟೋ ಬೆಂಟೋ ಕೇಕ್. ಬೆಂಟೋ ಕೇಕ್. ಇದು ಒಂದು ಸಪ್ರೇಟ್ ಆಗಿ ಫಸ್ಟ್ ಕಟ್ ಮಾಡ್ಸೋಣ, ಆಮೇಲೆ ಇದ್ರಲ್ಲಿ ಕಟ್ ಮಾಡ್ಸೋಣ. ನೀವೇ ಮಾಡ್ಬೇಕು, ಯಾರು ಮಾಡ್ತಾರೆ? ಗೊಂಬೆ ಮಾಡಿದ್ದಾರೆ. ಕಕ್ಕ ಫ್ಯಾನ್ ಸ್ವಲ್ಪ ಜೊತೆಗೆ ಕೊಡಿ. ಏನು ಮಾಡೋಕ್ಕಾಗಲ್ಲ, ವಾಯ್ಸ್ ಬಂದ್ರೆ ಜಾಸ್ತಿ ವಾಯ್ಸ್ ಇದ್ರೆ ಇದಾಕ್ಬಿಡ್ತೀನಿ. ಇನ್ನು ಅವ್ನು ಅಳ್ತಾರದೇ ಸೌಂಡು. ಏನು ಸರಿ ಮಾಡು. ಹೇಗಿತ್ತು ಬರ್ಡೇ ಪುಟಾಣಿ ಸೆಲೆಬ್ರೇಷನ್? ಬರ್ಡೇ ಎಲ್ಲ ಮುಗೀತು, ಅಂದರೆ 6 months ಬರ್ಡೇ ಎಲ್ಲ ಮುಗೀತು. ಒಂಥರ ಸಿಂಪಲಾಗಿ ಚಿಕ್ಕದಾಗಾಯಿತು, ಖುಷಿಯಾಗಿ ಎಲ್ಲ ಚೆನ್ನಾಗಾಯಿತು. ಈಗ ಊಟ ಮಾಡಿಕೊಂಡು ನಿದ್ದೆ ಮಾಡಬೇಕು ಅಷ್ಟೇ. ಏನು ಸ್ಪೆಷಲ್ಲಾಗಿ ಏನು ಮಾಡ್ತಾಯಿಲ್ಲ, ನಾರ್ಮಲ್ ಅನ್ನ ಸಾಂಬಾರು ಅಷ್ಟೇ. ಸೊ ಊಟ ಮಾಡಿ ಮಲ್ಕೊಳ್ಳೋದು. ಇದಾಗಿತ್ತು ಒಂದು ಪುಟಾಣಿ ವ್ಲಾಗು, ಲಡ್ಡು 6 months ಕಂಪ್ಲೀಟ್ ಅಂತ ಒಂದು ವ್ಲಾಗ್ ಮಾಡಿದ್ದು. ಸೊ ಹೇಗಿತ್ತು? ಇಷ್ಟ ಆಯಿತಾ ನಿಮಗೂ ಕೂಡ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.